ಒಂದೇ ಒಂದು ಮಾತು ಕೇಳು ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ. ಭಕ್ತಿಯನ್ನು ಬೇಡಲಾರೆ ಮುಕ್ತಿಯನ್ನು ಕೇಳಲಾರೆ, ಭಕ್ತಿಯನ್ನು ಬೇಡಲಾರೆ ಮುಕ್ತಿಯನ್ನು ಕೇಳಲಾರೆ. ನೂರು ಆಸೆ ನನಗೆ ಇಲ್ಲ ಸಾಯಿ, ನೂರು ಆಸೆ ನನಗೆ ಇಲ್ಲ ಸಾಯಿ. ಒಂದೇ ಒಂದು ಮಾತು ಕೇಳು ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ. ಎಲ್ಲೋ ಇರುವ ನನ್ನ ಮನಕ್ಕಿಂದು ನಿನ್ನ ಕಾಣು ತವಕ ಏಕೆ ಬಂತು, ಎಲ್ಲೋ ಇರುವ ನನ್ನ ಮನಕ್ಕಿಂದು ನಿನ್ನ ಕಾಣು ತವಕ ಏಕೆ ಬಂತು. ಒಂದೇ ಒಂದು ಮಾತು ಕೇಳು ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ, ಬೇರೆ ನೂರು ಆಸೆ ಇಲ್ಲ ಸಾಯಿ. ಆಸೆಯ ಬಿಡಲಾರೆ ಶ್ರೀ ಸಾಯಿನಾಥ, ಆಸೆಯ ಪೂರೈಸು ಬಂದು. ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾವಂದು ಕೈ ಮುಗಿದೆ ಶಿರವಾಗಿಂದು ಬಾಬಾ, ಕೈ ಮುಗಿದೆ ಶಿರವಾಗಿಂದು. ಕಣ್ಗಳಲ್ಲಿ ನಿನ್ನನೆ ಕಾಣುವ ಆಸೆ, ಕಿವಿಗಳಿಗೆ ನಿನ್ನ ನಾಮ ಕೇಳುವ ಆಸೆ, ನಾಲಿಗೆಗೆ ನಿನ್ನ ಮಹಿಮೆ ಹಾಡುವ ಆಸೆ, ಕರಗಳಿಗೆ ಗುರು ಪೂಜೆ ಮಾಡುವ ಆಸೆ. ಆಸೆಯ ಬಿಡಲಾರೆ ಶ್ರೀ ಸಾಯಿನಾಥ, ಆಸೆಯ ಪೂರೈಸು ಬಂದು. ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾವಂದು ಕೈ ಮುಗಿದೆ ಶಿರವಾಗಿಂದು ಬಾಬಾ, ಕೈ ಮುಗಿದೆ ಶಿರವಾಗಿಂದು. ಕನಸಿನಲ್ಲಿ ನಿನ್ನನೆ ಕಾಣುವ ಆಸೆ, ಮನಸ್ಸಿನಲ್ಲಿ ನಿನ್ನನೆ ಬೆರೆಯುವ ಆಸೆ, ಬದುಕೆಲ್ಲ ನಿನ್ನೊಡನೆ ಮಾಡುವ ಆಸೆ. ಈ ಆಸೆ ಹೀಗೆ ಇರಲೆಂಬ ಆಸೆ, ಆಸೆಯ ಬಿಡಲಾರೆ ಶ್ರೀ ಸಾಯಿನಾಥ, ಆಸೆಯ ಪೂರೈಸು ಬಂದು. ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾವಂದು ಕೈ ಮುಗಿದೆ ಶಿರವಾಗಿಂದು ಬಾಬಾ, ಕೈ ಮುಗಿದೆ ಶಿರವಾಗಿಂದು. 108 ಆಸೆ ಇಟ್ಕೊಂಡೆ, ಆಸೆ ಎಲ್ಲ ಪೂರೈಸಿ ನೀನೇ ತಾನೆ. ಭಕ್ತಿನೂ ಕೇಳಿದ್ರೆ ಮುಕ್ತಿನೂ ಬೇಡ, ನಿನ್ ಭಕ್ತಿನೇ ಬೇಡ, ಮುಕ್ತಿ ಯಾಕೆ ಕೊಡ್ತೀಯ? ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗೆ 108 ಆಸೆ ಇರ್ತಾವದು. ಮೊದಲನೇದು ವಿದ್ಯಾಭ್ಯಾಸ, ಎರಡನೇದು ಕೆಲಸ, ಮೂರನೇದು ನೇರ. ಇಷ್ಟೇ. ಈ ಮೂರು ಬಿಟ್ಟು ಬೇರೆ ಯಾವ್ದು ಹೇಳಿ? ಅದ್ನೇ ಭಾವ ಹೇಳಿ. ಬೇರೆ ಏನು ಕೇಳಲ್ಲ ಸಾಯಿ, ಒಂದೇ ಒಂದು ಮಾತು ಕೇಳಿ ಸಾಯಿ, ಬೇರೆ ಏನು ಕೇಳಲ್ಲ. ವಿದ್ಯಾಭ್ಯಾಸ ಆಗುತ್ತೆ, ಕೆಲಸ ಸಿಗುತ್ತೆ, ನೆರಳಬೇಕು. ಆಮೇಲೆ ಮದುವೆ, ಮಕ್ಕಳು, ಮೊಮ್ಮಕ್ಕಳು ಮತ್ತೆ ಅಂತ ಇದ್ರೆ ಬಿಡಲಾದ ಬಂಧನ. ಈ ಸಂಸಾರ ಬಂಧನೇ ಹಾಗೆ. ಈ ಬಂಧನದಲ್ಲಿ ಸಾಸಿವೆ ಕಾಸು ಸೇವೆ. ಸಂಸಾರ ಬಂಧನದ ಮೋಹದಲ್ಲಿ ಸಿಲುಕಿಸಿದೆ ನಾನು ನನ್ನವರ